ಮನೇಲೆ ಇದೀವಿ. ಇದುವರೆಗೂ ಆಗಿದೆ ಬ್ಲೀಚಿಂಗ್ ಯಾರು ಹಾಕಲ್ಲ, ಬೀಚಿಂಗ್ ಆಗಿಲ್ಲ. ಬೀಚಿಂಗ್ ಹೊರಟೋಗ್ತಾರೆ ಅಷ್ಟೇ, ಏನು ಮಾಡಲ್ಲ. ನಮ್ಗೆ ಸ್ವಚ್ಛ ಮಾಡ್ಕೊಡಕ್ ಹೇಳಿ ಸರ್. ನಿಮ್ಮ ಹೆಸರು ಮೇಡಮ್? ಮರಿಯಮ್ಮ ಅಂತ, ಸೋಮೇಶ್ವರ. ಚರಂಡಿ ಮಾಡ್ಕೊಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನಮ್ಗೆ. ಚರಂಡಿ ಮಾಡ್ತಾರೆ, ಅದ್ರಲ್ಲಿ ಕಸ ತೆಗಿಯಲ್ಲ, ಅದು ತುಂಬಿಕೊಂಡು ನೀರು ಮುಂದಕ್ಕೆ ಹೋಗಲ್ಲ. ಇರೋ ಜಾಗದಲ್ಲೇ ಚರಂಡಿನೇ ಇಲ್ಲ, ಮೇಲೇನೆ ಬರ್ತಾವೆ ನೀರು. ಈ ಥರ ಮಕ್ಕಳೆಲ್ಲ ಓಡಾಡೋದು, ಬೀಳೋದು, ಅದು ಸೊಳ್ಳೆಗಳು ಕಚ್ಚೋದು, ಕಾಯಿಲೆಗಳು ಬರೋದು. ನಾವು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಇರಲ್ಲ, ಹಂಗೆ ಮಾಡ್ತಾರೆ ಸರ್. ಏನು ಮಾಡೋದು ಹೇಳಿ ಸರ್, ಅವ್ರಿಗೆಲ್ಲನೂ ಮಾಡಿಕೊಡಿ ಅಂತ. ಕೆಲವೇ ತಿಂಗಳಲ್ಲಿ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ಸೋಮೇಶ್ವರ ಗ್ರಾಮ, ಗುಡಬಂಡೆ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಇವಾಗ ನಮಗೆ ಬಹಳ ತೊಂದರೆ ಆಗಿದೆ. ಇಲ್ಲಿ ಸ್ವಚ್ಛತೆ ಇಲ್ಲ. ನಾವು ಇವ್ರಿಗೆ PDOಗೆ ಹೇಳಿದ್ರೆ ಅವ್ರಿಗೆ ಕಿವಿಗೆ ಹಾಕ್ಕೊಳ್ತಾ ಇಲ್ಲ ಸ್ವಾಮಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಎಷ್ಟು ವರ್ಷದಿಂದ ನಾನು ಓಟ್ ಹಾಕಿ ಸಾಕಾಗಿದೆ. 60 ವರ್ಷದಿಂದ ನಾನು ಈ ಥರ ದುಡಿತಾ ಇದ್ದೀವಿ. ಇಲ್ದಿದ್ರೆ ನನಗೆ ಇಲ್ಲಿ ಸ್ವಚ್ಛತೆ ಇಲ್ಲ. ಅದಕ್ಕೋಸ್ಕರ ನೀವು ದಯಮಾಡಿ ಇದೇನೋ ಮಾಡ್ಕೊಡ್ಬೇಕು ಅಂತೇಳಿ ನಮ್ಮ ಮನವಿ ಸ್ವಾಮಿ. ಇಲ್ಲ ಸ್ವಾಮಿ, ಅವರು PDO ಬಂದಿಲ್ಲ ಸ್ವಾಮಿ. ಗ್ರಾಮದ ಸದಸ್ಯರು ಗಮನಕ್ಕೆ ತಂದಿದ್ದೀರಾ ಇದು ಕ್ಲೀನ್ ಮಾಡ್ಕೊಡಿ ಅಂತ ಹೇಳಿದ್ದೀವಿ. ಅವರು ಬಂದಿಲ್ಲ ಸ್ವಾಮಿ. ಅವ್ರ ಗಮನ ಕೊಟ್ಟರು ಅವ್ರು ಕಿವಿಗೆ ಹಾಕೊಳ್ತಾ ಇಲ್ಲ. ಇದೇ ಪ್ರಾಬ್ಲಮ್ ಸುಮಾರು 10 ವರ್ಷದಿಂದ ಈ ಥರ ಆಗಿದೆ. ತಂದಿದ್ದೀರಿ ಸ್ವಾಮಿ. ಅವ್ರು ಕೂಡ ಬರ್ತಾ ಇಲ್ಲ ಇಲ್ಲಿಗೆ, ಕಿವಿಗೆ ಹಾಕೊಳ್ತಾ ಇಲ್ಲ. ಜಾಸ್ತಿ ಆಗಿದೆ, ಮನೆ ಮಕ್ಕಳೆಲ್ಲಾನು ತೊಂದರೆ ಆಗಿದೆ. ಗಾಡಿಗಳಲ್ಲಿ ಬಿದ್ದೋಗ್ಬಿಟ್ಟು ಓಡಾಡಕ್ಕೆ ಸ್ವಲ್ಪ ತೊಂದರೆ, ಈ ತರ ಆಗಿದೆ ಸ್ವಾಮಿ. ಯಾರು ಇಳಿಸ್ಕೊಂಡವ್ರೆ ಇಲ್ಲ. ಇಲ್ಲಿ ಮನೆ ಮುಂದೆ ಇಲ್ಲೇ ಊಟ ಮಾಡ್ತೀವಿ, ಅಡುಗೆ ಮಾಡ್ತೀವಿ. ಹೆಂಗೆ ಅಡುಗೆ ಮಾಡೋದು ಹೇಳಿ, ನಾವು ಊಟ ಮಾಡೋದು ಹೆಂಗೆ ಹೇಳಿ? ಮನೆಗೆ ಏನು 2-3 ವರ್ಷ ಬೇಕಾ ಚರಂಡಿ ರೋಡ್ ಮಾಡಿಸೋದಕ್ಕೆ? ಯಾರು ಹಾಕ್ಸ್ಕೊಳಕ್ ಮಾತ್ರ ಮುಂಚೆ ಬರ್ತಾರೆ, ಮತ್ತೆ ಯಾರು ಬರಲ್ಲ. ಮುಂದೆ ಬರಲ್ಲ ಸ್ವಾಮಿ. ಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ಸರ್. ಈ ಚರಂಡಿ ಎಲ್ಲ ಮಾಡಿದ್ದಾರೆ, ಈ ರೋಡ್ ಮಾತ್ರ ಮಾಡ್ತಾ ಇಲ್ಲ. ಯಾರೂನು ಬೇಕು ಅಂತ ಮಾಡ್ತಾ, ಏನಾದ್ರು ಮಾತಾಡಕ್ ಹೋದ್ರೆ ಗಲಾಟೆ ಮಾಡ್ತಾರೆ. ಏನಕ್ಕೋಸ್ಕರ ಗಲಾಟೆ ಮಾಡಬೇಕು? ಚರಂಡಿ ಕ್ಲೀನ್ ಆಗಿರ್ಬೇಕಂತ ಮಾಡಿಸೋದಕ್ಕೆ ನಮ್ಮೆಲ್ಲ ಗಲಾಟೆಗೆ ಬರ್ತಾರೆ ಜನ, ಒಳ್ಳೇದಕ್ಕೋಸ್ಕರ ಮಾಡಕ್ ಹೋದ್ರೆ. ನನ್ನ ಹೆಸರು ರಿಯಾಜ್ ಅಂತ ಹೇಳ್ಬಿಟ್ಟು. ಚರಂಡಿನೂ ಇಲ್ಲ, ರೋಡ್ಗಳು ಇಲ್ಲ, ಯಾವುದು ಮಾಡ್ತಾ ಇಲ್ಲ. ಇಲ್ಲಿ ಏನಕ್ಕೋಸ್ಕರ ಮಾಡಬಾರ್ದು ಹೇಳಿ? ಎಲ್ಲ ಕಾಯಿಲೆಗಳು ನೋಡ್ರಿ, ಇಲ್ಲಿ ಕೈ ನೋಡಿಸ್ರಿ, ಇಲ್ಲಿ ಸ್ವಲ್ಪ ನೋಡ್ರಿ, ಗಾಡಿಯಲ್ಲಿ ಬಿದ್ದೋಗಿರೋದಿಲ್ಲ. ನೋಡಿಸ್ ಬರ್ರಿ, ಇಲ್ಲ ನೋಡ್ರಿ, ಕೈ ನೋಡಿ, ಇಲ್ಲ ಬಿದ್ದೋಗಿರೋದು ಪಾಪ. ಎಲ್ಲ ಕೊಚ್ಚೆ 3 ವರ್ಷ ಇದ್ದಾರೆ ರೋಡ್ ಎಲ್ಲ ಅನ್ನೋದು. ಕಿವಿಗೂ ಹಾಕೊಳಲ್ಲ, ಏನೂ ಇಲ್ಲ. ಬೇಕು ಅಂತ ಹೇಳ್ತಾರೆ, ಬರೇ ಮಾಡ್ತೀವಿ ಅಂತ ಹೇಳ್ತಾರೆ. 2-3 ವರ್ಷ ಆದ್ರೂ ಮತ್ತೆ ತಿರುಗಿ ನೋಡಲ್ಲ. ಆಯ್ತಾ 10 ವರ್ಷದಿಂದ ಆಗಿದೆ.
ಇಡಿಸ್ಕೊಳಲ್ಲ, MLA ಅವರು ಹಿಡಿಸ್ಕೊಳ್ಳಲ್ಲ, ನಮ್ಮ ನಂಬರ್ಗಳೆಲ್ಲ ಹಿಡಿಸ್ಕೊಳಲ್ಲ. ಇನ್ನು ಬೇರೆಯವ್ರು ಹಿಡಿಸ್ಕೊಂತಾರ? ನಂಬರ್ಗಳಿಗೆ ಬೇಕಾಗಿಲ್ಲ, ಹಿಂಗೆ ಓಡಾಡ್ತಾರೆ. ಸರ್ ಏನ್ ಪ್ರಯೋಜನ ಏನು? ಬೇಕಾದಕ್ಕೆ ಮಾಡ್ಕೊಂತಾರೆ, ಬೇಡದೇ ಇದಕ್ಕೆ ಇದು ಮಾಡ್ತಾರೆ. ಬೇಕಾಗಿರೋ ಕೆಲಸ ಮಾಡ್ತಾ ಇಲ್ಲ ಯಾರೂನು, ಬೇಡದೇ ಇರೋ ಕೆಲಸ ಮಾಡ್ತಾ ಇದ್ದಾರೆ. ಬೇಕಾಗಿರೋ ಕೆಲಸ ಮಾಡ್ಬೇಕು ತಾನೆ ಜನಗಳು. ಇವಾಗ 196 ಗಾಡಿ ಓಡಾಡ್ತಾವೆ ಇಲ್ಲಿ, ರಾತ್ರಿ 12 ಗಂಟೆ ಆದ್ರೂ ಗಾಡಿಗಳು ಓಡಾಡ್ತವೆ. ಲೈಟಿಂಗ್ ವ್ಯವಸ್ಥೆನೂ ಇಲ್ಲ, ಯಾವುದೂ ಇಲ್ಲ ಸರ್. ಬ್ಲೀಚಿಂಗ್ ಆಗಿದೆ? ಇಲ್ಲ ಸ್ವಾಮಿ, ಇಲ್ಲ ಸರ್, ಹಾಗೆ ಇಲ್ಲ. ಯಾವ ಇದು ಕಾಲೋನಿ ಪೇಟೆ ಸರ್ ಇದು.